ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ರೋಜಾ ಆಚಾರ್ಯ ಬ್ಲಾಗ್ಸ್. ಫ್ರೆಂಡ್ಸ್, ಇವತ್ತು ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಏನಂದರೆ ನನ್ನ ಪರಿಚಯ ಅಂತ ನಾನು ಎಲ್ಲೂ ಹೇಳ್ಕೊಂಡಿಲ್ಲ ನನ್ನ ಬಗ್ಗೆ ಫುಲ್ಲು ಇನ್ ಡೀಟೇಲ್ ಆಗಿ. ಸೊ ಅದಕ್ಕೆ ಇವತ್ತು ಒಂದು ಸಣ್ಣದಾಗಿ ನನ್ನ ಪರಿಚಯ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಎಸ್, ಇನ್ನು ಸ್ಟಾರ್ಟ್ ಮಾಡೋಣ. ನನ್ನ ಹೆಸರಿಂದ ಸ್ಟಾರ್ಟ್ ಮಾಡೋಣ, ಆಯಿತಾ? ನನ್ನ ಹೆಸರು ರೋಜಾ ಅಂತ. ಇವಾಗ ನೀವೆಲ್ಲ ರೋಜಾ ಆಚಾರ್ಯ ಅಂತ ಅಂದ್ಕೊಂಡಿದ್ದೀರಲ್ವ, ಅದನ್ನು ಹೆಂಗೆ ಬಂತು ಅಂತ ಅಂದರೆ, ನನ್ನ ಸ್ಕೂಲು ಕಾಲೇಜು ಎಲ್ಲ ಕಡೆನೂ ನಂದು ರೋಜಾ MS ಅಂತಲೇ ಇದ್ದಿತ್ತು. M ಅಂದರೆ ಮುಳ್ಳೂರು, S ಅಂದರೆ ಸೋಮೇಶಾಚಾರಿ ಅಂತ ನಮ್ಮ ಅಪ್ಪನ ಹೆಸರು. ನಾನು ಎಜುಕೇಷನ್ ಎಲ್ಲ ಮುಗಿದ್ಮೇಲೆ ನಾನು ಫೋನ್ ತೊಗೊಂಡಾದಮೇಲೆ ನಾನು ಸೋಷಿಯಲ್ ಮೀಡಿಯಾಗೆ ಅಕೌಂಟ್ ಕ್ರಿಯೇಟ್ ಮಾಡ್ಕೋಬೇಕಾಗಿತ್ತಲ್ವ. ಸೊ ಆವಾಗ ರೋಜಾ MS ಅಂತ ಇತ್ತಲ್ಲ, ಎಲ್ಲ ಕಡೆನೂ MS ಅಂತ ಕೇಳಿ ಕೇಳಿ ಬೋರ್ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ನಾನೇನು ಮಾಡಿಕೊಂಡೆ, ರೋಜಾ ಆಚಾರ್ಯ ಅಂತ ಇಟ್ಕೊಂಡೆ ನೇಮು. ಆಚಾರ್ಯ ಅಂದರೆ ನಮ್ಮ ಕ್ಯಾಸ್ಟ್ ಹೆಸ್ರು ಅಲ್ವಾ. ಸೊ ಅದಕ್ಕೆ ಆಚಾರ್ಯ ಅಂತ ಅಂದ್ಬಿಟ್ಟು ಇಟ್ಕೊಂಡೆ. ಅವತ್ತಿಂದ ಇವತ್ತಿನವರೆಗೂ ನನ್ನ ಹೆಸರು ರೋಜಾ ಆಚಾರ್ಯ ಅಂತಲೇ ಇದೆ. ಎಲ್ಲರಿಗೂ ಹಾಗೆ ಗೊತ್ತಾಗಿರೋದು. ಅದಾದಮೇಲೆ ನಮ್ಮೂರು ಬಂದು HD ಕೋಟೆ ತಾಲೂಕು ಸರ್ಗೂರು ಹತ್ರ ಮುಳ್ಳೂರು ಅಂತ ಇದೆ, ಒಂದು ಹಳ್ಳಿ ಅಂದರೆ ದೊಡ್ಡದಾಗೇ ಇದೆ. ತುಂಬ ಜನ ಎಜುಕೇಟರ್ಸ್ ಇದ್ದಾರೆ, ತುಂಬ ದೊಡ್ಡ ಊರೇನೆ. ಆದರೆ ಅದು ಹಳ್ಳಿ ಅಂತಲೇ ಅನ್ಸ್ಕೊಳ್ಳುತ್ತೆ, ಆಯಿತಾ? ಅಲ್ಲಿ ಹುಟ್ಟಿದ್ದು ನಾನು. ನಂದು ಎಜುಕೇಷನ್ ಎಲ್ಲ ಆಗಿದ್ದು, ನಾನು 5th ಓದಿದ್ದು ಅಲ್ಲೇ. ಅದಾದಮೇಲೆ ನಾನು ಹಾಸ್ಟೆಲಲ್ಲಿ 10th ನಾನು ಓದಿದ್ದು ಕಿತ್ತೂರು ರಾಣಿ ಚೆನ್ನಮ್ಮ ಅಂತ, ಅಲ್ಲೇ ನಮ್ಮೂರ ಪಕ್ಕನೇ ಇದ್ದಿದ್ದು. ಅಲ್ಲಿ 10th ನಾನು ಕಂಪ್ಲೀಟ್ ಮಾಡಿಕೊಂಡೆ. ಅದಾದಮೇಲೆ ಫಸ್ಟ್ PUC ಸೆಕೆಂಡ್ PUC ಎಲ್ಲ JSS ಕಾಲೇಜಲ್ಲಿ ಓದಿದ್ದು. ಅದಾದಮೇಲೆ ನಾನು ಡಿಗ್ರಿಗೆ ಜಾಯ್ನ್ ಆಗ್ತೀನಿ ಜರ್ನಲಿಸಮ್ಗೆ, BA ಜರ್ನಲಿಸಮ್ಗೆ. ಆ ಜರ್ನಲಿಸಮ್ ಸೇರ್ಕೊಂಡಾದಮೇಲೆ ನಾನು ಸ್ವಲ್ಪ ದಿನ ಓದೆ ಅಷ್ಟೇ, 1 year ಏನೋ ಓದೆ ಅಂತ ಅಂದ್ಕೊಳ್ಳಿ. ಅದಾದಮೇಲೆ ಅದನ್ನು ಡ್ರಾಪ್ಔಟ್ ಮಾಡಿದೆ, ನಾನು ಹೋಗಲೇ ಇಲ್ಲ. ಇದಿಷ್ಟು ನನ್ನ ಎಜುಕೇಷನ್ದಾಯಿತು. ಇನ್ನು ಅಪ್ಪ ಅಮ್ಮ ಮತ್ತು ನನ್ನ ಸಿಬ್ಲಿಂಗ್ಸ್, ನನ್ನ ತಂಗಿ ಹೆಸರು ಪೂಜಾ ಅಂತ. ಅವಳು ಮದುವೆ ಆಗಿದೆ, ಅವಳು ಮದುವೆ ಆಗಿ ಕನ್ಯಾಕುಮಾರಿಲಿದ್ದಾಳೆ. ನಾನು ಅವ್ರ ಮನೆಗೆ ಹೋಗಿದ್ದೆ, 1 year ಬ್ಯಾಕ್ ಹೋಗಿದ್ದೆ ನಾನು. ಅದು ವಿಡಿಯೋ ಹಾಕಿದ್ದೀನಿ ನಾನು, ನೀವು ಬೇಕಾದರೆ ನೋಡ್ಬೋದು, ನನ್ನ ಚಾನಲಲ್ಲೇ ಇದೆ. ಇನ್ನು ನಮ್ಮಮ್ಮ ವಿಜಯ ಅಂತ, ಅವರೆಲ್ಲರೂ ಇಲ್ಲೇ ಮೈಸೂರಲ್ಲೇ ಇರೋದು. ನಮ್ಮ ಮನೆಯಿಂದ ಒಂದು 5 kilometer ಆಗುತ್ತೆ. ನಾನು ಅವಾಗವಾಗ ಹೋಗ್ಬಿಟ್ಟು ಬರ್ತೀನಿ, ಇಷ್ಟು. ಆಮೇಲೆ ಈಗ ನಂದು ಮದುವೆ ಆಗಿ ನಾನು 3 ವರ್ಷ ಆಗ್ತಾಯಿದೆ. ನಮ್ಮದು ಲವ್ ಮ್ಯಾರೇಜ್ ಆಗಿರೋದು. 3 ವರ್ಷ ಲವ್ ಮಾಡ್ತಾ ಇದ್ವಿ. ಅದಾದಮೇಲೆ ಮನೇಲಿ ಎಲ್ಲರನ್ನೂ ಒಪ್ಪಿಸಿ ಮದುವೆ ಆಯಿತು. ಈಗ ಮದುವೆ ಆಗಿ 3 ವರ್ಷ ಆಗ್ತಾ ಬರ್ತಿದೆ. ಅಂದರೆ ಟೋಟಲಾಗಿ ನಾವು ಪರಿಚಯ ಆಗಿ 6 ವರ್ಷ ಆಯಿತು. ನನಗೆ ಒಂದು ಪುಟಾಣಿ ಮಗಳಿದ್ದಾಳೆ, ತನಿಷ್ಕಾ ಅಂತ. 2.5 ವರ್ಷ ಅವಳಿಗೆ. ನಾನು ಅವಳನ್ನ ನೋಡಿಕೊಂಡು ಮನೇಲೇ ಇದ್ದೀನಿ. ಆವಾಗವಾಗ ಸಣ್ಣ ಪುಟ್ಟ ವ್ಲಾಗ್ನ ಮಾಡಿಕೊಂಡು ಜೊತೆಗೆ ರೀಲ್ಸ್ ಮಾಡ್ಕೊಂಡು ಇದ್ದೀನಿ ಅಷ್ಟೇ. ಮನೇಲಿ ಕೆಲಸ ಎಲ್ಲ ನಾನೇ ಮಾಡ್ಕೊತೀನಿ, ಪ್ರತಿಯೊಂದೂ. ನನಗೆ ಯಾವಾಗ ಫ್ರೀ ಆಗುತ್ತೆ ಆವಾಗ ಮಾತ್ರ ನಾನು ವ್ಲಾಗು, ಈ ರೀಲ್ಸು ಅದನ್ನೆಲ್ಲ ಮಾಡ್ತೀನಿ. ನನಗೆ ಆ್ಯಕ್ಚುಲಿ ಹೇಳಬೇಕಂತ ಅಂದರೆ, ಈ ಫ್ಯಾಮಿಲಿ ಜೊತೆ ವ್ಲಾಗ್ ಮಾಡೋದು, ಫ್ಯಾಮಿಲಿ ಕಂಟೆಂಟ್ನ ಮಾಡೋದು ನಂಗೆ ನಿಜವಾಗ್ಲೂ ಸ್ವಲ್ಪನೂ ಇಷ್ಟ ಇಲ್ಲ. ನಂಗೆ ಫ್ಯಾಮಿಲಿ ಜೊತೆ ವೀಡಿಯೋಗಳು ಮಾಡೋದಕ್ಕೆ ನನಗಿಷ್ಟ ಇಲ್ಲ. ಯಾಕಂದರೆ ನಾನು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿರೋದು ಪ್ಲೇಸ್ಗಳು ಎಕ್ಸ್ಪ್ಲೋರ್ ಮಾಡಬೇಕು, ಟ್ರಾವೆಲ್ ಮಾಡಬೇಕು, ಎಲ್ಲಿ ಹಿಡನ್ ಪ್ಲೇಸಸ್ ಇರುತ್ತೆ ಅಲ್ಲಿಗೆ ಹೋಗಬೇಕು ಅನ್ನೋ ತುಂಬ ಆಸೆ ಇದೆ. ಅದನ್ನು ನಾನು ವ್ಲಾಗ್ನ ಮಾಡಬೇಕು ಅಂತ ನನಗೆ ಅಷ್ಟು ಆಸೆ, ಅದನ್ನು ಮಾಡಬೇಕಂತ. ಬಟ್ ನಾನು ಇವಾಗ ಮನೇಲೇ ಇರೋದ್ರಿಂದ ನಾನು ಫ್ಯಾಮಿಲಿ ಕಂಟೆಂಟೇ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಬಟ್ ಏನೂ ಮಾಡೋಕ್ಕಾಗಲ್ಲ, ಯಾಕಂದರೆ ನನ್ನ ಪಾಪು ಇನ್ನೂ ಚಿಕ್ಕವಳಾಗಿರೋದ್ರಿಂದ ಅವಳನ್ನು ಬಿಟ್ಟು ನಾನು ಎಲ್ಲೂ ಹೋಗೋಕ್ಕಾಗ್ತಾ ಇಲ್ಲ. ಅವಳು ನನ್ನನ್ನು ಬಿಟ್ಟು ಇರೋದಿಲ್ಲ. 1-2-3 hours ಇರ್ತಾಳೆ ಅಷ್ಟೇ. ಅದು ಬಿಟ್ಟರೆ ನಾನು ಅವಳ ಜೊತೆನೇ ಇರಬೇಕು ಅನ್ನೋದಾಗಿದೆ. ಸೊ ಅದಕ್ಕೋಸ್ಕರ ನಾನು ಜಾಸ್ತಿ ವೀಡಿಯೋಸ್ ಮಾಡೋಕ್ಕೆ ಆಗ್ತಿಲ್ಲ. ಇದಿಷ್ಟು ನನ್ನ ಡಿಫಾಲ್ಟ್ ಈ ವ್ಲಾಗ್ಗಳ ಬಗ್ಗೆ. ಸೊ ಆದಷ್ಟು ನಾನು ಎಂಗೇಜ್ ಆಗಿರೋಕ್ಕೆ ಇಷ್ಟಪಡ್ತೀನಿ ವ್ಲಾಗಲ್ಲಿ. ದಯವಿಟ್ಟು ನನ್ನ ವ್ಲಾಗ್ನ ನೀವೇನಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದರೂ ಅನಿಸಿದ್ರೆ ಕಮೆಂಟ್ ಮಾಡಿ, ಆಯಿತಾ? ಆ್ಯಂಡ್ ಇದಕ್ಕಿಂತ ಮುಂಚೆ, ನಾನು ಮದುವೆಗಿಂತ ಮುಂಚೆ ಮಾಡ್ಲಿಂಗ್ ಮಾಡ್ತಾಯಿದ್ದೆ. ಜೊತೆಗೆ ಮಾಡ್ಲಿಂಗು ವರ್ಕ್ ಮಾಡ್ತಾಯಿದ್ದೆ.
ಮಾಡ್ಲಿಂಗ್ ಮಾಡ್ತಾಯಿದ್ದೆ, ಎಲ್ಲ ಮಾಡ್ತಾಯಿದ್ದೆ. ಬಟ್ ಇವಾಗ ಯಾವುದೇ ರೀತಿ ವರ್ಕ್ ನಾನು ಮಾಡ್ತಾ ಇಲ್ಲ, ಕಂಪ್ಲೀಟಾಗಿ ಹೌಸ್ ವೈಫ್ ಆಗಿಬಿಟ್ಟಿದ್ದೀನಿ ನಾನು. ನನಗದೊಂದು ಫೀಲ್ ಇದೆ, ನನ್ನ ಕಡೆಯಿಂದ ಯಾವುದೇ ರೀತಿ ಇನ್ಕಮ್ ಇಲ್ಲ ಅಂತ. ಸೊ ಈ ಏಜಲ್ಲಿ ಎಲ್ಲರೂ ದುಡಿತಾ ಇದ್ದರೆ ನಾನು ಮನೇಲೇ ಕೂತ್ಕೊಂಡಿದ್ದೀನಲ್ಲ ಒಂದು ಮಗು ಮಾಡಿಕೊಂಡು ಅನ್ನೋದೊಂದು ಫೀಲ್ ಇದೆ. ಬಟ್ ಅದು ಆದಷ್ಟು ಬೇಗ ಹೋಗಲಿ ಅಂತ ಅಂದ್ಕೊತೀನಿ. ನನಗೆ ಅರ್ನಿಂಗ್ಸ್ ಮಾಡಬೇಕು, ನಾನು ಕೆಲ್ಸಕ್ಕೆ ಹೋಗಬೇಕು ಅಂತ ತುಂಬ ಆಸೆ ಇದೆ ಫ್ರೆಂಡ್ಸ್. ನೋಡೋಣ ಯಾವಾಗ ಆಗುತ್ತೋ ಏನೋ ಗೊತ್ತಿಲ್ಲ. ಸದ್ಯಕ್ಕಂತೂ ಮನೇಲಿದ್ದೀನಿ ಇಷ್ಟು. ಇನ್ನು ನನ್ನ ಹಸ್ಬೆಂಡ್ ಬಗ್ಗೆ ಹೇಳಬೇಕು ಅಂತ ಅಂದರೆ, ಅವ್ರ ಹೆಸರು ಪ್ರವೀಣ್ ಕುಮಾರ್ ಅಂತ. ಅವರು ಮೈಸೂರಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಏಜೆನ್ಸಿ ಇದೆ ಅವ್ರದ್ದು, ಅವರೇ ಓನಾಗಿ ಮಾಡ್ತಾರೆ. ಎಲ್ಲೇ ಇರಲಿ, ಕರ್ನಾಟಕದ ಎಲ್ಲೇ ಇದ್ದರೂ ಕೂಡ ಆ್ಯಡ್ ಮಾಡ್ತಾರೆ. ಜೊತೆಗೆ ಗೌರ್ನಮೆಂಟದು ಡಾಕ್ಯುಮೆಂಟ್ರಿಗಳು ಮಾಡ್ತಾರೆ. ಲೈಕ್ ರೋಡ್ ಇವಾಗ ಎಲ್ಲಾದರೂ ಹೊಸ್ದಾಗಿ ರೋಡ್ ಮಾಡಿರ್ತಾರಲ್ಲ, ಅದನ್ನು ವಿಡಿಯೋ ಮಾಡೋದು, ಅದ್ರ ಜೊತೆಗೆ ಅದರದ್ದು ಡಾಕ್ಯುಮೆಂಟ್ರಿ ಮಾಡೋದು, ಅದೆಲ್ಲ ಮಾಡ್ತಾರೆ. ಇತ್ತೀಚೆಗೆ ಹಂಪಿ ಡಾಕ್ಯುಮೆಂಟ್ರಿ ಕೂಡ ಮಾಡಿದ್ದಾರೆ. ಇಷ್ಟು ಅವ್ರ ವರ್ಕು ಮಾಡೋದು. ನಾನು ಮನೇಲಿ ಇದ್ದಾಗ ಸಣ್ಣ ಪುಟ್ಟ ಅವ್ರಿಗೆ ಹೆಲ್ಪ್ ಮಾಡಿಕೊಡ್ತಾ ಇದ್ದೀನಿ. ಅವ್ರಿಗೆ ಏನಾದರೂ ವಾಯ್ಸ್ ಓವರ್ ಬೇಕು ಅಂತಂದರೆ ಅಥವಾ ಸ್ಕ್ರಿಪ್ಟು ರೆಡಿ ಮಾಡಿಕೊಡ್ಬೇಕು ಅಂತಂದರೆ ಸಣ್ಣ ಪುಟ್ಟದಾಗಿ ಹೆಲ್ಪ್ ಮಾಡಿಕೊಡ್ತಾ ಇದ್ದೀನಿ. ಇದಿಷ್ಟು ಅವರ ಕೆಲಸ. ಇನ್ನು ನಾವು ಮೈಸೂರಲ್ಲೇ ಇರೋದು ಹೇಳಿದ್ನಲ್ಲ, ಇಷ್ಟೇ. ನಾನು ನಮ್ಮ ಹಳ್ಳಿಗೆ ಹೋಗೋದು ತುಂಬ ಕಡಿಮೆ. ಮದುವೆಗೆ ಮುಂಚೆ ಹೋಗ್ತಾ ಇದ್ದೆ, ಜಾಸ್ತಿ ಸರಿ ಹೋಗ್ತಾ ಇದ್ದೆ, ತಿಂಗಳಿಗೆ ಒಂದೆರಡು ಸರಿ. ಆಮೇಲೆ ಹೋಗೋದು, ಅಲ್ಲಿ ಸಂಜೆ ತನಕ ಇರೋದು, ಅದೆಲ್ಲ ಮಾಡ್ತಾ ಇದ್ದೆ. ಬಟ್ ಇವಾಗ ಏನಾಗಿದೆ ಅಂದರೆ, ನನ್ನ ತಂಗಿ ಮದುವೆ ಆಗೋದ್ಲು. ಅವಳು ತುಂಬ ದೂರಕ್ಕೆ ಮದುವೆ ಆಗಿ ಹೋಗಿದ್ದಾಳೆ. ಅವಳು ಬರೋದೇ ಒಂದು 4-5 ತಿಂಗಳಿಗೂ ಒಂದು ಸರಿ ಬರ್ತಾಳೆ. ಆಯಿತು. ಆಮೇಲೆ ಇವಾಗ ನಾನು ಮದುವೆ ಆಗಿ ಪಾಪು ಆದಮೇಲೆ ನಾನು ಎಲ್ಲೂ ಹೋಗೋಕ್ಕಾಗ್ತಾ ಇಲ್ಲ ಒಬ್ಬೊಬ್ಳೇ. ಸೊ ಅದಕ್ಕೋಸ್ಕರ ನಾನು ನಮ್ಮ ಊರಿನ ಬ್ಲಾಗ್ನ ಮಾಡಿಲ್ಲ ಇದುವರೆಗೂ. ಸದ್ಯದಲ್ಲೇ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೋದಾಗ ನಮ್ಮ ಊರು, ನಮ್ಮ ತಾತನ ಮನೆ, ನಮ್ಮ ಮನೆ ಎಲ್ಲನೂ ನನ್ನ ಬ್ಲಾಗಲ್ಲಿ ತೋರಿಸ್ತೀನಿ. ಇನ್ನು ನನ್ನ ಏಜ್ ಬಗ್ಗೆ ಹೇಳ್ಬೇಕಂತ ಅಂದರೆ, ನಂದು ಇವಾಗ 25 ರನ್ನಿಂಗ್. ಇದಿಷ್ಟು ನನ್ನ ಪುಟ್ಟ ವ್ಲಾಗ್ ಅಂತಲೇ ಹೇಳ್ಬೋದು, ಪರಿಚಯದ್ದು. ಈ ಒಂದು ವ್ಲಾಗಲ್ಲಿ ನಿಮ್ಗೇನಾದರೂ ಇನ್ನೂ ನನ್ನ ಬಗ್ಗೆ ತಿಳ್ಕೊಬೇಕು ಅಂತ ಇದ್ದರೆ ಕಮೆಂಟ್ ಮಾಡಿ. ಏನಾದರೂ ಮಿಸ್ ಮಾಡಿದ್ದೀನ ಅಂತ ಅದನ್ನು ಕೇಳಿ, ಆಯಿತಾ? ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೇನಾದರೂ ಇನ್ಫಾರ್ಮೇಟಿವ್ ಅಥವಾ ಇನ್ನೇನಾದರೂ ಹೊಸ ವಿಡಿಯೋ ಜೊತೆಗೆ ನಾನು ಬರ್ತೀನಿ. ಅಲ್ಲಿ ತನಕ ನನ್ನ ವ್ಲಾಗ್ನ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಪ್ಲೀಸ್. ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ಲವ್ ಯು ಆಲ್. ಬೈ ಬಾಯ್.